ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಿಮ್ಯುಲೇಷನಲ್ಲಿ ಮುಖ್ಯವಾಗಿ ಅತ್ಯಂತ ಸುಲಭವಾಗಿ ನಾವು ಪರಮಾಣುವಿನ ಒಂದು ರಚನೆಯ ಬಗ್ಗೆ ಇಲ್ಲಿ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಮೊದಲನೇದಾಗಿ ಈ ಒಂದು ಪರಮಾಣುಗಳನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ, ಅಂದರೆ ಈ ಸಿಮ್ಯುಲೇಷನ್ ಹೆಸರೇ ಪರಮಾಣುವಿನ ಸೃಷ್ಟಿ ಅಂತಿದೆ. ಬಟ್ ನಾವು ಕೃತಕವಾಗಿ ಪರಮಾಣು ಸೃಷ್ಟಿ ಮಾಡೋದು ತುಂಬ ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಆದರೂ ಕೂಡ ನಾವು ಲ್ಯಾಬಲ್ಲಿ ಅಥವಾ ನಮ್ಮ ಒಂದು ಚಟುವಟಿಕೆ ಮುಖಾಂತರ ಯಾವ ರೀತಿಯಾಗಿ ನಾವು ಪರಮಾಣುಗಳನ್ನು ಸೃಷ್ಟಿ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಒಂದು ಸಿಮ್ಯುಲೇಷನ್ ಮುಖಾಂತರ ನೋಡೋಣ. ಇಲ್ಲಿ ಮೊದಲನೇದಾಗಿ ಪರಮಾಣು ಅಂದರೆ ಏನು? ಇಲ್ಲಿ ಪರಮಾಣು ಅಂತಕ್ಕಂಥದ್ದು ಧಾತುವಿನ ಅತ್ಯಂತ ಒಂದು ಸೂಕ್ಷ್ಮವಾದ ಘಟಕ, ಅಥವಾ ಇನ್ನೊಂದು ಅರ್ಥದಲ್ಲಿ ನಾವೇನು ಹೇಳ್ತೀವಪ್ಪ ಅಂತಂದರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಧಾತುವಿನ ಅತ್ಯಂತ ಸೂಕ್ಷ್ಮ ಒಂದು ಕಣಕ್ಕೆ ಅಥವಾ ಸೂಕ್ಷ್ಮವಾದ ಘಟಕಕ್ಕೆ ನಾವು ಪರಮಾಣು ಅಂತೇಳಿ ಕರಿತೀವಿ. ಈ ಪರಮಾಣುವಿನ ಒಂದು ಇತಿಹಾಸವನ್ನು ನೋಡ್ತಾ ಹೋದರೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸಿದ್ಧಾಂತಗಳು ಬರ್ತವೆ. ಅಲ್ಲಿ ಮೊದಲನೇದಾಗಿ ಜಾನ್ ಡಾಲ್ಟನ್ ಸಿದ್ಧಾಂತ ಬರುತ್ತೆ. ಅವರು ಮುಖ್ಯವಾಗಿ ಪರಮಾಣು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಧಾತುಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಪರಮಾಣುಗಳಿಂದ ಮಾಡಲ್ಪಟ್ಟಿದ್ದಾವೆ. ಆಮೇಲೆ ಪರಮಾಣುಗಳನ್ನು ವಿಭಜನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಅಂಶಗಳನ್ನು ಜಾನ್ ಡಾಲ್ಟನ್ ಹೇಳ್ತಾರೆ. ಅದರ ಮುಂದೆ ಬರ್ತಾರೆ ಜೆ ಥಾಮ್ಸನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಬಂದ್ಬಿಟ್ಟು ಇಲ್ಲ, ಪರಮಾಣುವನ್ನು ವಿಭಜನೆ ಮಾಡಬಹುದು ಅಂತಕ್ಕಂಥದ್ದನ್ನು ಇದನ್ನು ಮಾಡಿ ಅವರು ಈ ಪರಮಾಣುವಿನ ಒಳಗಡೆ ಇರತಕ್ಕಂತಹ ಒಂದು ಋಣ ಆವೇಶವನ್ನು ಹೊಂದಿರತಕ್ಕಂತಹ ಎಲೆಕ್ಟ್ರಾನ್ ಅಂತಕ್ಕಂತಹ ಒಂದು ಕಣವನ್ನು ಅವ್ರಿಗೂ ಕಂಡುಹಿಡಿತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು ಅದರಲ್ಲಿ ಋಣ ಆವೇಶವನ್ನು ಹೊಂದಿರತಕ್ಕಂಥ ಕಣ ಇದೆ ಅಂದಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಧನ ಆವೇಶ ಹೊಂದಿರತಕ್ಕಂಥ ಕಣ ಇರಲೇಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಈ ರುದರ್ಫೋರ್ಡ್ ಅಂತಕ್ಕಂಥವರು ಈ ಒಂದು ಪ್ರೋಟಾನ್ ಅಂತಕ್ಕಂತಹ ಧನ ಆವೇಶವನ್ನು ಹೊಂದಿರುವ ಕಣವನ್ನು ಅವರು ಆವಿಷ್ಕಾರ ಮಾಡ್ತಾರೆ. ಇದ್ರ ಜೊತೆ ಕೊನೆಯದಾಗಿ ಏನಪ್ಪ ಅಂದರೆ ಜೇಮ್ಸ್ ಚಾಡ್ವಿಕ್ ಅಂತಕ್ಕಂಥವರು ಇಲ್ಲಿ ಅದರ ರಾಶಿಗೆ ಸಂಬಂಧಪಟ್ಟ ಹಾಗೆ, ಯಾಕಂದರೆ ಪ್ರೋಟಾನ್ ಒಂದು ಏಕಮಾನ ಧನ ರಾಶಿಯನ್ನು ಹೊಂದಿದ್ರು ಕೂಡ ಆಮೇಲೆ ಎಲೆಕ್ಟ್ರಾನ್ ಸಾಮಾನ್ಯವಾಗಿ ಏನಪ್ಪ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ರಾಶಿಯನ್ನು, ಏಕಮಾನ ರಾಶಿಯನ್ನು ಹೊಂದಿರಲ್ಲ. ಯಾಕಂದರೆ ಅದು ಅತ್ಯಂತ ನಗಣ್ಯವಾಗಿರ್ತಕ್ಕಂಥ ರಾಶಿಯನ್ನು ಹೊಂದಿದ್ರೂ ಕೂಡ ಅವರು ಪರಮಾಣು ರಾಶಿಯನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಏನಪ್ಪ ಅಂದರೆ ಅವರಲ್ಲಿ ಸಾಕಷ್ಟು ಒಂದು ವ್ಯತ್ಯಾಸವನ್ನು ಗುರುತಿಸ್ತಾ ಹೋದ ಹಾಗೆ ಕೊನೆಗೆ ಪರಮಾಣುವಿನ ಒಳಗಡೆ ಮತ್ತೊಂದು ಯಾವುದೋ ಒಂದು ಕಣ ಇದೆ ಅಂತಕ್ಕಂಥದ್ದನ್ನು ಅವರು ಆವಿಷ್ಕಾರ ಮಾಡ್ತಾರೆ. ಅದಕ್ಕೆ ಒಂದು ಹೆಸರು ಕೊಟ್ಟರು ಅವರು ನ್ಯೂಟ್ರಾನ್ ಅಂಥೇಳಿ. ಒಟ್ಟಾಗಿ ಏನಪ್ಪ ಅಂದರೆ ಈ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಜ್ಞಾನಿಗಳು ಈ ಪರಮಾಣುವಿನ ಒಳಗಡೆ ಇರತಕ್ಕಂತಹ ಹಲವಾರು ಒಂದು ಮುಖ್ಯವಾಗಿ ಮೂರು ರೀತಿಯಾಗಿರ್ತಕ್ಕಂಥ ಮೂಲಭೂತ ಕಣಗಳನ್ನು ಅವರು ಗುರುತಿಸ್ತಾರೆ. ಮೊದಲನೇದಾಗಿ ನಾವು ಪ್ರೋಟಾನ್ಗಳಂತ ಕರಿತೀವಿ, ಆಮೇಲೆ ಎರಡನೇದಾಗಿ ನ್ಯೂಟ್ರಾನ್ಗಳು, ಮೂರನೇದಾಗಿ ಏನಪ್ಪ ಅಂದರೆ ಎಲೆಕ್ಟ್ರಾನ್ಗಳು. ಇಲ್ಲಿ ಪ್ರೋಟಾನ್ಗಳು ಸಾಮಾನ್ಯವಾಗಿ ಏನಪ್ಪ ಅಂದರೆ ಧನ ಆವೇಶವನ್ನು ಹೊಂದಿರತಕ್ಕಂತಹ ಕಣಗಳಾದರೆ, ನ್ಯೂಟ್ರಾನ್ಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಆವೇಶವನ್ನು ಹೊಂದಿರದ ಅಥವಾ ಆವೇಶರಹಿತವಾಗಿರ್ತಕ್ಕಂಥ ಕಣಗಳಾದರೆ, ಇನ್ನು ಎಲೆಕ್ಟ್ರಾನ್ಗಳು ಏನಪ್ಪ ಅಂತಂದರೆ ಋಣ ಆವೇಶವನ್ನು ಹೊಂದಿರತಕ್ಕಂತಹ ಕಣಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ದೀವಿ. ಇನ್ನು ಈ ಪ್ರತಿಯೊಂದು ಧಾತುಗಳಿಗೆ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾದ ಗುಣಲಕ್ಷಣಗಳಿದೆ. ಆಮೇಲೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಧಾತುಗಳು ಒಂದು ವಿಭಿನ್ನವಾಗಿರ್ತಕ್ಕಂಥ ಲಕ್ಷಣಗಳನ್ನು ಒಳಗೊಂಡಿದ್ದಾವೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅವುಗಳಿರ್ತಕ್ಕಂತಹ ಒಂದು ಪ್ರೋಟಾನ್ಗಳ ಸಂಖ್ಯೆ. ಈ ಪ್ರೋಟಾನ್ಗಳ ಸಂಖ್ಯೆ ಬದಲಾದಂತೆ ಧಾತುವಿನ ಗುಣಲಕ್ಷಣ ಕೂಡ ಏನಾಗ್ತಾ ಹೋಗುತ್ತಂದರೆ ಬದಲಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಪ್ರೋಟಾನ್ ಜೊತೆಗೆ ನ್ಯೂಟ್ರಾನ್ಗಳು ಕೂಡ ಕಾರಣ ಆಗಿರ್ಬೋದು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಇರಲಿ, ಅದೇನೇ ಇರಲಿ, ಇವಾಗ ನಾವು ಮುಖ್ಯವಾಗಿ ಈ ಒಂದು ಸಿಮ್ಯುಲೇಷನ್ ಮುಖಾಂತರ ಅತ್ಯಂತ ಸರಳವಾಗಿ ನಾವು ಈ ಪ್ರೋಟಾನ್ಗಳನ್ನು ಯಾವ ರೀತಿಯಾಗಿ ಸೃಷ್ಟಿ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ನಾನಿಲ್ಲಿ ಮುಖ್ಯವಾಗಿ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂದರೆ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದಿಷ್ಟೇ. ಇದೊಂದು ಮಧ್ಯದಲ್ಲಿ ಕಾಣ್ತಕ್ಕಂಥದ್ದು ಏನಪ್ಪ ಅಂದರೆ ಪರಮಾಣುವಿನ ಒಂದು ರಚನೆ ಅಥವಾ ಪರಮಾಣು ಅಂತ ತಿಳ್ಕೊಡ್ರಿ. ಆಮೇಲೆ ಪರಮಾಣುವಿನ ಒಳಗಡೆ ಇರ್ತಕ್ಕಂತಹ ಒಂದು ಮೂಲಭೂತ ಕಣಗಳು ಈ ಕೆಂಪನೆಯ ಬಣ್ಣದಲ್ಲಿ ಕಾಣ್ತಕ್ಕಂಥವು ಪ್ರೋಟಾನ್ಗಳಾದರೆ, ಬಿಳಿಯ ಬಣ್ಣದಲ್ಲಿ ಗೋಚರ ಆಗ್ತಕ್ಕಂಥವು ನ್ಯೂಟ್ರಾನ್ಗಳು, ಆಮೇಲೆ ನೀಲಿ ಬಣ್ಣದಲ್ಲಿ ಗೋಚರ ಆಗ್ತಕ್ಕಂಥವು ಏನಪ್ಪ ಅಂದರೆ ಎಲೆಕ್ಟ್ರಾನ್ಗಳು. ಆಮೇಲೆ ಇಲ್ಲಿ ನಾವು ಮುಖ್ಯವಾಗಿ ಏನಪ್ಪ ಅಂದರೆ ಈ ಪ್ರೋಟಾನ್ಗಳನ್ನು, ಎಲೆಕ್ಟ್ರಾನ್ಗಳನ್ನು, ನ್ಯೂಟ್ರಾನ್ಗಳನ್ನು ಪರಮಾಣು ಬೀಜಕ್ಕೆ ಸೇರಿಸ್ತಾ ಹೋದ ಹಾಗೆ ಇಲ್ಲಿ ಅದರ ಸಂಕೇತವನ್ನು ಕೂಡ ಗುರುತಿಸ್ತಾ ಹೋಗ್ತೀವಿ. ಅದರ ಸಂಕೇತ ಇಲ್ಲಿ ಮುಖ್ಯವಾಗಿ ನಮಗೆ ಅದರ ಒಂದು ಪರಮಾಣು ಸಂಖ್ಯೆಯನ್ನು ಕೆಳಭಾಗದಲ್ಲಿ ಸೂಚನೆ ಮಾಡುತ್ತೆ. ಆಮೇಲೆ ಈ ಒಂದು ಭಾಗದಲ್ಲಿ ನಾವು ಪರಮಾಣು ರಾಶಿ ಸಂಖ್ಯೆಯನ್ನು ಗುರುತಿಸ್ತೀವಿ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಅದರ ವ್ಯಾಲೆನ್ಸಿಯನ್ನು ಗುರುತಿಸ್ತೀವಿ. ಈ ಮೂರು ಅಂಶಗಳನ್ನು ನಾವಿಲ್ಲಿ ಸರಿಯಾಗಿ ನೆನಪಿಟ್ಟುಕೊಳ್ಬೇಕಾಗತ್ತೆ. ಇವಾಗ ಏನು ಮಾಡ್ತೀನಪ್ಪ ಅಂದರೆ ಈ ಒಂದು ಪರಮಾಣು ಬೀಜ ಕೇಂದ್ರಕ್ಕೆ ಒಂದು ಪ್ರೋಟಾನನ್ನು ಸೇರಿಸಿದೆ. ಇವಾಗ ಯಾವಾಗ ಒಂದು ಪ್ರೋಟಾನನ್ನು ಸೇರಿಸಿದೆ
ಅಲ್ಲಿ ನೀವು ಹೆಸರನ್ನು ಗಮನಿಸ್ತಾ ಇದ್ದೀರಿ, ಏನು ಬಂತಪ್ಪ ಅಂದರೆ ಜಲಜನಕ ಅಂತಕ್ಕಂಥದ್ದನ್ನು ಸೂಚನೆ ಮಾಡ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ 3 ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಆ ಧಾತುವಿನ ಹೆಸರು ಬರುತ್ತೆ, ಆಮೇಲೆ ಎರಡನೇದಾಗಿ ಅದು ಧನಾಯಾನೋ ಅಥವಾ ಋಣಾಯಾನೋ ಅಂತಕ್ಕಂಥ ಸೂಚನೆ ಮಾಡುತ್ತೆ, ಆಮೇಲೆ ಸ್ಥಿರವಾಗಿದೆಯೋ ಅಸ್ಥಿರವಾಗಿರ್ತಕ್ಕಂಥದ್ದನ್ನು ಸೂಚನೆ ಮಾಡುತ್ತೆ. ಪ್ಲಸ್ ಇದ್ರ ಜೊತೆಗೆ ಏನಪ್ಪ ಅಂದರೆ ಎಲ್ಲರ ಸಂಕೇತ, ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ, ಪ್ಲಸ್ ಅದರ ಏನಪ್ಪ ಅಂದರೆ ವ್ಯಾಲೆನ್ಸಿ. ಈ ಅಂಶಗಳನ್ನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಅದಕ್ಕಿಂತ ಮುಂಚೆ ಈ ಪರಮಾಣು ಸಂಖ್ಯೆ ಅಂದರೆ ಏನು ಮತ್ತು ಪರಮಾಣು ರಾಶಿ ಸಂಖ್ಯೆ ಅಂದರೆ ಏನು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೇನೆ ನಿಮಗೆ. ಇಲ್ಲಿ ಪರಮಾಣು ಸಂಖ್ಯೆ ಅಂದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ. ಪ್ರೋಟಾನ್ಗಳ ಸಂಖ್ಯೆಗೆ ನಾವು ಏನು ಕರಿತೀವಪ್ಪ ಅಂದ್ರೆ ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಪರಮಾಣು ರಾಶಿ ಸಂಖ್ಯೆ ಅಂದರೆ ಏನು, ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇವುಗಳ ಒಟ್ಟು ಸಂಖ್ಯೆ ನಾವು ಏನು ಕರಿತೀವಪ್ಪ ಅಂದ್ರೆ ಪರಮಾಣು ರಾಶಿ ಸಂಖ್ಯೆ ಅಂತ ಹೇಳಿ ಅದನ್ನ ಕರಿತೀವಿ. ಇನ್ನು ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಇನ್ನೊಂದು ಶಬ್ದ ನಾವು ಕಾಣ್ತಾ ಇದ್ರಿ, ಅಯಾನ್ ಅಂದ್ರೆ. ಅಯಾನ್ ಅಂದ್ರೆ ಏನಲ್ಲ, ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ನಾವು ಈ ಆವಿಷ್ಟ ಕಣಗಳು ನಾವೇನು ಕರಿತೀವಪ್ಪ ಅಂದ್ರೆ ವಿದ್ಯುದ್ದಾವಿಷ್ಟ ಕಣಗಳಿಗೆ ನಾವೇನು ಕರಿತೀವಪ್ಪ ಅಂದ್ರೆ ಅಯಾನುಗಳಂತ ಕರಿತೀವಿ. ಅಯಾನುಗಳಲ್ಲಿ 2 ಪ್ರಕಾರಗಳು, ಒಂದು ಧನಾಯಾನ್, ಒಂದು ಋಣಾಯಾನ್. ಅಂದ್ರೆ ಪ್ಲಸ್ ಚಿಹ್ನೆ ಇದ್ದಾಗ ನಾವೇನು ಕರಿತೀವಪ್ಪ ಅಂದ್ರೆ ಧನಾಯಾನ್ ಅಂತ ಕರಿತೀವಿ. ಒಂದು ವೇಳೆ ಚಿಹ್ನೆ ಮೈನಸ್ ಇದ್ರೆ ಅದಕ್ಕೆ ನಾವೇನಪ್ಪ ಋಣಾಯಾನ್ ಅಂತ ಕರಿತೀವಿ. ಇನ್ನು ಧನಾಯಾನಗಳು ಯಾವಾಗ ಆಗ್ತವೆ, ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಅವು ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಟ್ಟಾಗ, ಅಂದ್ರೆ ಯಾವ ಪರಮಾಣು ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಡುತ್ತೆ ಅದು ಧನ ಅಯಾನುಗಳಾಗಿ ರೂಪುಗೊಳ್ತವೆ. ಆಮೇಲೆ ಯಾವ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕಾರ ಮಾಡ್ತವೆ ಅವು ಋಣಾಯಾನಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಇವಾಗ ಇನ್ನು ನಿಮಗೆ ಗೊತ್ತಿರಲಿ, ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಎಲ್ಲಿ ಜೋಡಣೆಗೊಂಡಿರ್ತಾವಪ್ಪ ಅಂದ್ರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ. ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ನೆಲೆಗೊಂಡ್ರೆ ಅದರ ಸುತ್ತಲೂ ಕಾಣ್ತಕ್ಕಂಥ ಏನು ವಿವಿಧ ಕವಚಗಳು ಅಥವಾ ಕಕ್ಷೆಗಳನ್ನು ಕರಿತೀವಿ. ಈ ಒಂದು ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಏನಾಗ್ತಾವಪ್ಪ ಅಂದ್ರೆ ಬೀಜ ಕೇಂದ್ರದ ಸುತ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇವಾಗ ನಾನು ಇಲ್ಲಿ ಒಂದು ಪ್ರೋಟಾನ್ ಅನ್ನ ಹಾಕಿದ್ದೀನಿ. ಹಾಕಿದಾಗ ಏನಪ್ಪ ಅಂದ್ರೆ ಅದರ ಹೆಸರು ಏನು ಬಂತು, ಜಲಜನಕ ಅಂತ ಬಂತು. ಆಮೇಲೆ ಇದು ಸ್ಥಿರವಾಗಿರ್ತಕ್ಕಂಥ ಬೀಜವಾಗಿದೆ, ಆದರೆ ಇದೇನಾಗಿದೆ, ಅಯಾನ್ ಆಗಿದೆ. ಅಂದ್ರೆ ಅಯಾನ್ಗಳು ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಪ್ರಕೃತಿಯಲ್ಲಿ ಹೆಚ್ಚು ಸ್ಥಿರವಾಗಿರೋಲ್ಲ. ಇವು ಏನಾದರೂ ತಟಸ್ಥವಾಗಬೇಕಾದ್ರೆ ಇಲ್ಲಿ ಎಲೆಕ್ಟ್ರಾನ್ಗಳನ್ನ ಕೊಡಬೇಕು ಅಥವಾ ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡು ಅವು ಏನಾಗ್ತವಪ್ಪ ಅಂದ್ರೆ ಒಂದು ತಟಸ್ಥವಾಗಿರ್ತಕ್ಕಂತಹ ಪರಮಾಣುಗಳಾಗಿ ನೆಲೆಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಹೈಡ್ರೋಜನ್ ಮೇಲ್ಗಡೆ ಕಾಣ್ತಕ್ಕಂಥದ್ದು ಪಿರಿಯಾಡಿಕ್ ಟೇಬಲ್ ಅಥವಾ ನಮ್ಮ ಆವರ್ತ ಕೋಷ್ಟಕ. ಆದರೆ ಇಲ್ಲಿ ಅದನ್ನು ಸಂಕೇತದ ಮುಖಾಂತರ ಏನಪ್ಪ ಅಂದ್ರೆ ಸೂಚನೆ ಮಾಡ್ತಾ ಇದ್ದೀವಿ. ಇನ್ನೊಂದ್ಸಲ ನೆನಪಿಟ್ಕೊಳ್ರಿ, ಇದು ಕೆಳಗಡೆ ಸೂಚಿಸ್ತಕ್ಕಂಥದ್ದು ಪರಮಾಣು ಸಂಖ್ಯೆ, ಇದು ಪರಮಾಣು ರಾಶಿ ಸಂಖ್ಯೆ. ಆಮೇಲೆ ಇದು ವಿದ್ಯುತ್ ಪೂರ್ಣ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಟ್ರೆ ಅದು ಪ್ಲಸ್ ಆಗುತ್ತೆ, ಎಲೆಕ್ಟ್ರಾನ್ ತೆಗೆದುಕೊಂಡಾಗ ಏನಾಗುತ್ತೆ ಮೈನಸ್ ಆಗ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಇವಾಗ ನೋಡ್ರಿ, ಇದು ಹೆಚ್ಚು ಏನಾಗಿದೆಪ್ಪ ಸ್ಥಿರವಾಗಿದ್ರೂ ಕೂಡ ಏನಪ್ಪಾ ಅಂದ್ರೆ ಅದು ಅಯಾನ್ ಆಗಿದೆ. ಇವಾಗ ಅಯಾನ್ ಇದ್ದದನ್ನು ನಾವು ತಟಸ್ಥವಾಗಿರ್ತಕ್ಕಂಥ ಪರಮಾಣು ಮಾಡಬೇಕಾದ್ರೆ ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಎಲೆಕ್ಟ್ರಾನ್ ಅನ್ನ ಸೇರಿಸ್ಬೇಕು. ನೋಡಿ, ಯಾವಾಗ ಒಂದು ಎಲೆಕ್ಟ್ರಾನ್ ಅನ್ನ ನಾವು ಸೇರಿಸಿದ್ವಿ ಅವಾಗ ಏನಾಯ್ತಪ್ಪ ಅಂದ್ರೆ ಅದು ತಟಸ್ಥವಾಗಿರ್ತಕ್ಕಂಥ ಒಂದು ಪರಮಾಣುವಾಗಿ ಪರಿವರ್ತನೆ ಆಯ್ತು. ಹೌದಾ? ಆಮೇಲೆ ಇಲ್ಲಿ ಒಂದು ಗಮನಿಸ್ರಿ, ಎಷ್ಟು ಪ್ರೋಟಾನ್ಗಳು ಇರ್ತವೆ ಅಷ್ಟೇ ಸಂಖ್ಯೆಯಲ್ಲಿ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ಗಳು ಇರ್ತಾವೆ. ಯಾವಾಗಲೂ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಯಾವಾಗಲೂ ಏನಾಗಿರ್ತವೆ ಸಮ ಇರತಕ್ಕಂಥದ್ದನ್ನ ನಾವು ಗುರುತಿಸ್ತೀವಿ. ಆದ್ದರಿಂದ ಇಲ್ಲಿ ಹೇಳೋದು, ಒಂದು ಪರಮಾಣುವಿನಲ್ಲಿ ಇವಾಗ 10 ಪ್ರೋಟಾನ್ಗಳಿದಾವೆ ಅಂದ್ರೆ ಎಲೆಕ್ಟ್ರಾನ್ಗಳು ಕೂಡ ಎಷ್ಟಿರ್ತಾವು, 10 ಎಲೆಕ್ಟ್ರಾನ್ ಇರ್ತವೆ. ಅಂದ್ರೆ ಈ ಎಲೆಕ್ಟ್ರಾನ್ಗಳು ಮತ್ತು ಪ್ರೋಟಾನ್ಗಳು ಎರಡೂ ಸಮ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅದು ಪರಮಾಣು ವಿದ್ಯುತ್ ತಟಸ್ಥವಾಗಿರ್ಲಿಕ್ಕೆ ಕಾರಣ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ಅದ್ರ ಜೊತೆಗೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇವಾಗ ನಾನು ಇಲ್ಲಿ ಒಂದು ಪ್ರೋಟಾನ್ ಒಂದು ಎಲೆಕ್ಟ್ರಾನ್ ತೆಗೆದುಕೊಂಡೆ. ಇವಾಗ ಏನು ಬಂತಪ್ಪ ಅಂದ್ರೆ ಇಲ್ಲಿ ನೀವು ಹೈಡ್ರೋಜನ್ ನೋಡ್ತಾ ಇದ್ರಿ, ಪರಮಾಣು ಸಂಖ್ಯೆ 1, ಪರಮಾಣು ರಾಶಿ ಸಂಖ್ಯೆ 1 ಇದೆ. ಆಮೇಲೆ ಅದರ ಬ್ಯಾಲೆನ್ಸ್ ಏನಿದೆ 0 ಇದೆ, ಯಾಕಂದ್ರೆ ಎರಡು ಸಮವಾಗಿದ್ದಾವೆ. ಇವಾಗ ನಾನು ಅದಕ್ಕೊಂದು ನ್ಯೂಟ್ರಾನ್ ಸೇರಿಸಿದೆ. ನ್ಯೂಟ್ರಾನ್ ಸೇರಿಸಿದಾಗ ನೋಡ್ರಿ, ಇವಾಗ ಅಲ್ಲಿ ಹೈಡ್ರೋಜನ್ ಪರಮಾಣು ಸಂಖ್ಯೆ ಏನಾಯ್ತು ಅಂದ್ರೆ 2 ಆಯ್ತು. ಇವಾಗ ಇಲ್ಲಿ 2 ಆದಾಗ ನಾವೇನು ಹೇಳ್ತೀವಪ್ಪ ಅಂದ್ರೆ ಸಮಸ್ಥಾನಿಗಳು ಅಂತ ಕರಿತೀವಿ. ಅಂದ್ರೆ ಪರಮಾಣು ಸಂಖ್ಯೆ ಒಂದೇ ಆಗಿರುತ್ತೆ, ರಾಶಿ ಸಂಖ್ಯೆ ಏನಾಗುತ್ತೆ ಬೇರೆ ಆಗುತ್ತೆ. ರಾಶಿ ಸಂಖ್ಯೆ ಅಂದ್ರೆ ಅರ್ಥದಲ್ಲಿ ಏನು ಹೇಳ್ತೀವಿ ನಾವು, ನ್ಯೂಟ್ರಾನ್ಗಳ ಸಂಖ್ಯೆ ಬೇರೆ ಬೇರೆ ಆದರೆ ಅದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಸಮಸ್ಥಾನಿಗಳು ಅಂತ ಕೂಡ ಕರಿತೀವಿ. ಇವಾಗ ಇದು ನಾವು ಇಲ್ಲಿ
ಒಂದು ನ್ಯೂಟ್ರಾನ್ ಅನ್ನು ತೆಗೆದುಬಿಟ್ರೆ ಇವಾಗ ಅದಕ್ಕೆ ನಾವು ಪ್ರೋಟಿಯಂ ಅಂತ ಕರಿತೀವಿ, ಹೈಡ್ರೋಜನ್ ಅಥವಾ ಪ್ರೋಟಿಯಂ ಅಂತ ಕರಿತೀವಿ. ಇವಾಗ ಅದಕ್ಕೆ ಏನಪ್ಪ ಅಂದರೆ ಮತ್ತೊಂದು ನ್ಯೂಟ್ರಾನ್ ಸೇರಿಸಿದಾಗ ಅದೇನಪ್ಪ ಅಂದರೆ ಇಲ್ಲಿ 2 ಬಂತು. ಇವಾಗ ಅದಕ್ಕೆ ನಾನು ಏನು ಕರೆದೆ, ಡ್ಯೂಟೇರಿಯಂ ಅಂತ ಕರೆದೆ. ಇನ್ನು 3 ಸೇರಿಸಿದಾಗ ಏನಪ್ಪ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಮತ್ತೊಂದು ಅದಕ್ಕೆ ನ್ಯೂಟ್ರಾನ್ ಅನ್ನು ಸೇರಿಸಿದಾಗ ಏನಾಯ್ತಪ್ಪ ಅಂದರೆ ಅದು ಟ್ರೀಶಿಯಂ ಅಂತ ಕರಿತೀವಿ. ಮೊದಲೇದು 2 ಏನಾಗಿದ್ದು ಅಂದರೆ ಸ್ಥಿರವಾಗಿದ್ದು. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಪರಮಾಣು ಬೀಜ ಕೇಂದ್ರ ನೋಡ್ರಿ ತಟಸ್ಥ ಪರಮಾಣು ಆಗಿದ್ರೂ ಕೂಡ ಅದು ಏನಪ್ಪ ಅಂದರೆ ಅಸ್ಥಿರವಾಗಿರ್ತಕ್ಕಂಥದ್ದನ್ನು ನಮಗೆ ಸೂಚನೆ ಮಾಡ್ತಾ ಇದೆ. ಆದ್ದರಿಂದ ನಾನು ಇವಾಗ ಒಂದು ನ್ಯೂಟ್ರಾನ್ ತೆಗೆದುಬಿಟ್ಟಾಗ ಏನಪ್ಪ ಅಂದರೆ ಅದು ಸ್ಥಿರವಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಆದ್ದರಿಂದ ಹೈಡ್ರೋಜನ್ನಿನ ಪರಮಾಣು ಸಂಖ್ಯೆ 1 ಆದರೆ ಅದರ ರಾಶಿ ಸಂಖ್ಯೆ 8 ಅಂತ ಹೇಳ್ತೀವಿ, ಇಲ್ಲಿ 2 ಅಂತ ಹೇಳ್ತೀವಿ. ಆಮೇಲೆ ಇವಾಗ ನಾನು ನೆಕ್ಸ್ಟ್ ಅದಕ್ಕೊಂದು ಏನು ಮಾಡ್ತೀನಪ್ಪ ಅಂದರೆ ಮತ್ತೊಂದು ಪ್ರೋಟಾನ್ ಸೇರಿಸಿದಾಗ ಇಲ್ಲಿ ಗಮನಿಸ್ರಿ, ಇವಾಗ ಇದು ಏನಾಯ್ತಪ್ಪ ಅಂದರೆ ಹೀಲಿಯಂನ ಬೀಜವಾಗಿ ಪರಿವರ್ತನೆ ಆಯಿತು. ಹೀಲಿಯಂನ ಬೀಜವಾಗಿ ಪರಿವರ್ತನೆ ಆಯಿತು. ನೋಡ್ರಿ ಇವಾಗ ಇನ್ನೂ ಕೂಡ ಏನಾಗಿದೆ, ಅದು ಅಯಾನ್ ರೂಪದಲ್ಲಿನೇ ಇದೆ. ಇವಾಗ ಅದಕ್ಕೆ ಮತ್ತೊಂದು ನಾವು ಏನಪ್ಪ ಅಂದರೆ ಎಲೆಕ್ಟ್ರಾನನ್ನು ಸೇರಿಸ್ಬಿಟ್ಟಾಗ ಅಂದರೆ 2 ಪ್ರೋಟಾನ್ಗಳು 2 ಎಲೆಕ್ಟ್ರಾನ್ಗಳು, ನಾವು ಅವಾಗಲೂ ಹೇಳಿದ್ದೀನಿ ಎಷ್ಟು ಪ್ರೋಟಾನ್ಗಳು ಇರ್ತವೆ ಅಷ್ಟೇ ಸಂಖ್ಯೆ ಏನಿರಬೇಕು, ಎಲೆಕ್ಟ್ರಾನ್ಗಳು ಕೂಡ ಇರಬೇಕು. ಆದ್ದರಿಂದ ಏನಾಯ್ತಪ್ಪ ಅಂದರೆ ಇಲ್ಲಿ ಹೀಲಿಯಂ ಒಂದು ಸ್ಥಿರವಾಗಿರ್ತಕ್ಕಂಥ ಬೀಜವಾಗಿ ಪರಿವರ್ತನೆ ಆಗುತ್ತೆ. ಇನ್ನು ಅದಕ್ಕೆ ಹೆಚ್ಚು ಸ್ಥಿರವಾಗಿ ಮಾಡಬೇಕಾದ್ರೆ ಏನು ಮಾಡ್ತೀನಪ್ಪ ಅಂದರೆ ಇನ್ನೊಂದು ನ್ಯೂಟ್ರಾನನ್ನು ನಾನು ಸೇರಿಸ್ತೀನಿ. ಆದ್ದರಿಂದ ಹೀಲಿಯಂನ ಸಂಕೇತ He, ಪರಮಾಣು ಸಂಖ್ಯೆ 2, ಪರಮಾಣು ರಾಶಿ ಸಂಖ್ಯೆ 4. ಆಮೇಲೆ ಇದು ತಟಸ್ಥವಾಗಿರೋದ್ರಿಂದ ಇಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಆವೇಶವನ್ನು ನಾವು ಕಾಣ್ತಾ ಇಲ್ಲ, ಪ್ಲಸ್ಸು ಕಾಣ್ತಾ ಇಲ್ಲ, ಮೈನಸ್ಸು ಕಾಣ್ತಿಲ್ಲ. ಒಂದು ವೇಳಕ್ಕೆ ನಾನು ಏನಾದರೂ ಎಕ್ಸ್ಟ್ರಾ ಒಂದು ಎಲೆಕ್ಟ್ರಾನನ್ನು ಹಾಕಿಬಿಟ್ರೆ ನೋಡ್ರಿ ಅದೇನು ತೋರಿಸ್ತಾ ಇದೆ, -1. -1 ಯಾಕೆ ತೋರಿಸ್ತು, ಅದು ಎಲೆಕ್ಟ್ರಾನನ್ನು ಸ್ವೀಕಾರ ಮಾಡಿ. ಒಂದು ಎಲೆಕ್ಟ್ರಾನ್ ಸ್ವೀಕಾರ ಮಾಡಿದಾಗ ಏನಾಗ್ತವೆ ಮೈನಸ್ ಆಗ್ತವೆ, ಅಂದರೆ ಋಣ ಆಯಾನಗಳಾಗಿ ಪರಿವರ್ತನೆ ಆಗ್ತವೆ. ಆದ್ದರಿಂದ ಅದನ್ನು ತೆಗೆದುಬಿಟ್ಟು ಇವಾಗ ನೆಟ್ ಅದರ ವ್ಯಾಲೆನ್ಸ್ ಏನಪ್ಪ ಅಂದರೆ 0 ಆಯಿತು ಅಂತಕ್ಕಂಥದ್ದು ನೋಡ್ತೀವಿ ನಾವು. ಈ ನೆಕ್ಸ್ಟ್ ಮತ್ತೊಂದು ಅದಕ್ಕೆ ನಾನು ಪ್ರೋಟಾನ್ ಸೇರಿಸಿದಾಗ ಏನಪ್ಪ ಅಂದರೆ ಇಲ್ಲಿ ಸಂಕೇತ ಲೀಥಿಯಂ ಅಂತ ಬರ್ತಾ ಇದೆ, ಪರಮಾಣು ಸಂಖ್ಯೆ 3, ಆಮೇಲೆ ಪರಮಾಣು ರಾಶಿ ಸಂಖ್ಯೆ 5. ಇವಾಗ ಇದು ಏನಾಗ್ತಾ ಇದೆ +1 ಅಂತ ಹೇಳ್ತಾ ಇದ್ದೀವಿ, ಯಾಕಂದರೆ ನಾವು ಇನ್ನೂ ಒಂದು ಎಲೆಕ್ಟ್ರಾನ್ ಅದಕ್ಕೆ ಸೇರಿಸಬೇಕಾಗಿದೆ. ಇವಾಗ ಒಂದು ಎಲೆಕ್ಟ್ರಾನನ್ನು ಸೇರಿಸ್ತೀನಿ. ಇವಾಗ ಅದು ಏನಾಯ್ತಪ್ಪ ಅಂದರೆ ತಟಸ್ಥವಾಗಿರ್ತಕ್ಕಂಥ ಪರಮಾಣು ಆಗಿದೆ. ಬಟ್ ಈ ಬೀಜ ಏನಾಗಿದೆ ಅಂದರೆ ಇನ್ನೂ ಅಸ್ಥಿರವಾಗಿದೆ, ಯಾಕಂದರೆ ಅದಕ್ಕೊಂದು ನ್ಯೂಟ್ರಾನಿನ ಕೊರತೆ ಇದೆ. ಇವಾಗ ನಾನು ಯಾವಾಗ ಅದಕ್ಕೆ ನ್ಯೂಟ್ರಾನ್ ಸೇರಿಸ್ಬಿಟ್ಟೆ, ಇವಾಗ ಬೀಜ ಕೂಡ ಏನಾಯಿತು ಸ್ಥಿರವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಆದ್ದರಿಂದ ಲೀಥಿಯಂನ ಪರಮಾಣು ಸಂಖ್ಯೆ 3, ಪರಮಾಣು ರಾಶಿ ಸಂಖ್ಯೆ 6, ಆಮೇಲೆ ಇದರ ವ್ಯಾಲೆನ್ಸಿ ಇವಾಗ ನಾವೇನು ಹೇಳ್ತಾ ಇದ್ದೀವಿ 0. ಅಥವಾ ವ್ಯಾಲೆನ್ಸಿ ಅನ್ನೋದಕ್ಕಿಂತ ವಿದ್ಯುತ್ ಪೂರ್ಣ ಅಂತ ಕರಿತೀವಿ, ಯಾವ ಆವೇಶ ಇಲ್ಲ, ತಟಸ್ಥವಾಗಿದೆ ಅಂತ ಹೇಳ್ತೀವಿ. ಇವಾಗ ಒಂದು ವೇಳೆ ಯಾವುದೇ ಒಂದು ಎಲೆಕ್ಟ್ರಾನ್ಗಳು ಅಥವಾ ಒಂದು ಲೋಹಗಳು ಏನು ಮಾಡ್ತಾವಪ್ಪ ಅಂದರೆ ತಮ್ಮ ಅತ್ಯಂತ ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು, ಈ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ನಾವು ಏನು ಕರಿತೀವಪ್ಪ ಅಂದರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಅಥವಾ ಸಂಯೋಗ ಸಾಮರ್ಥ್ಯದ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಪ್ರತಿಯೊಂದು ಧಾತು ಏನಾಗುತ್ತೆ ಅಂದರೆ ಇಲ್ಲಿ ಅಷ್ಟಕ ವಿನ್ಯಾಸವನ್ನು ಹೊಂದಲಿಕ್ಕೆ ಎಲೆಕ್ಟ್ರಾನ್ಗಳನ್ನು ಕಳ್ಕೊತಾವೆ. ಇಲ್ಲಿ ಈ ಲೀಥಿಯಂಗೆ 7 ಎಲೆಕ್ಟ್ರಾನ್ಗಳನ್ನು ಪಡ್ಕೊಳ್ಳೋದು ತುಂಬ ಕಷ್ಟ. ಆ ಕಾರಣಕ್ಕಾಗಿ ಏನು ಮಾಡ್ತಪ್ಪ ಅಂದರೆ ಅದು ತನ್ನಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನನ್ನು ಬಿಟ್ಟು ಕೊಡುತ್ತೆ. ನೋಡಿ ಅವಾಗ ಬಿಟ್ಟು ಕೊಡ್ತೈತಿ, ಅವಾಗ ಏನಾಯ್ತು ಇಲ್ಲಿ ನೋಡ್ರಿ ಗಮನಿಸ್ರಿ, ಇಲ್ಲಿ ಪ್ಲಸ್ ಆಯಿತು ಅಂದರೆ ಧನ ಆಯಾನ ಆಯಿತು. ಅವಾಗ ನಾವೇನು ಹೇಳ್ತೀವಪ್ಪ ಅಂದರೆ ಲೀಥಿಯಂನ ಬ್ಯಾಲೆನ್ಸ್ ಎಷ್ಟು ಅಂತ ಕರಿತೀವಿ, ಇಲ್ಲಿ +1 ಅಂತ ಹೇಳಿ ಅದನ್ನು ಕರಿತೀವಿ. ಅದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಇವಾಗ ನೆಕ್ಸ್ಟ್ ಮತ್ತೆ ನಾನು ಅದಕ್ಕೆ ಮತ್ತೊಂದು ಪ್ರೋಟಾನನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಗಮನಿಸ್ತಾ ಇದ್ದೀರಿ, ಇವಾಗ ಸಂಕೇತ ಏನಪ್ಪ ಅಂದರೆ ಬೆರಿಲಿಯಂ Be, ಪರಮಾಣು ಸಂಖ್ಯೆ 4, ಪರಮಾಣು ರಾಶಿ ಸಂಖ್ಯೆ 7 ಆಗಿದೆ, ಇನ್ನೂ ಅಸ್ಥಿರವಾಗಿದೆ. ಆ ಕಾರಣಕ್ಕೆ ನಾನು ನೋಡಿ ಇನ್ನೂ ಕೂಡ ಅಸ್ಥಿರವಾಗಿದೆ. ಆದ್ದರಿಂದ ಅದಕ್ಕೆ ಯಾವಾಗ ನಾನು ಮತ್ತೊಂದು ನ್ಯೂಟ್ರಾನ್ ಸೇರಿಸ್ತೀನಿ, ಇವಾಗ ಏನಾಯ್ತಪ್ಪ ಅಂದರೆ ಬೆರಿಲಿಯಂ ಸ್ಥಿರವಾಗಿರ್ತಕ್ಕಂಥ ಪರಮಾಣು ಬೀಜವಾಯಿತು. ಆದ್ದರಿಂದ ಬೆರಿಲಿಯಂನ ನಾವು ಏನು ಹೇಳ್ತೀವಿ, ಪರಮಾಣು ಸಂಖ್ಯೆ 4, ಪರಮಾಣು ರಾಶಿ ಸಂಖ್ಯೆ ಎಷ್ಟಾಯಿತು 9 ಆಯಿತು. ಇವಾಗ ಇನ್ನೂ ಕೂಡ ಏನಾಗಿದೆ, ಇದು ಅಯಾನ್ ಆಗಿದೆ. ಅಯಾನ್ ಆಗಿದೆ ಅಂದಮೇಲೆ ಏನಾಗಿದೆ, ಇದಕ್ಕೆ ಇನ್ನೂ ಒಂದು ಎಲೆಕ್ಟ್ರಾನ್ ಕೊರತೆ ಇದೆ. ಆದ್ದರಿಂದ ಯಾಕಂದರೆ 4 ಪ್ರೋಟಾನ್ಗಳದಾವೆ. ನೋಡ್ರಿ ಇದೇನು ಸಂಖ್ಯೆ ಸೂಚಿಸುತ್ತೆ, ಇದೇ ಪ್ರೋಟಾನ್ಗಳ ಸಂಖ್ಯೆ. ಇವಾಗ ಇಲ್ಲಿ ಏನಪ್ಪ ಅಂದರೆ ಎಲೆಕ್ಟ್ರಾನ್ಗಳು 3 ಇದ್ದಾವೆ. ಆದ್ದರಿಂದ ಅದಕ್ಕೆ ನಾನು ಇನ್ನೊಂದು ಎಲೆಕ್ಟ್ರಾನನ್ನು ಸೇರಿಸ್ತೀನಿ. ಇವಾಗ ಏನಾಯ್ತಪ್ಪ ಅಂದರೆ ಅದು ತಟಸ್ಥವಾಗಿರ್ತಕ್ಕಂಥ ಪರಮಾಣು ಆಯಿತು. ಇವಾಗ ಒಂದು ಇಲ್ಲಿ ಗಮನಿಸ್ರಿ, ಈ ಒಂದು ಎಲೆಕ್ಟ್ರಾನನ್ನು ಒಳಗಿನ ಕವಚಕ್ಕೆ ಸೇರ್ಸಕ್ಕೆ ಹೋಗ್ತು ನೋಡ್ರಿ, ಸೇರ್ಕೊಳ್ಳಲ್ಲ ನೋಡ್ರಿ, ಮತ್ತು ಹೊರಗಡೆನೇ ಬರುತ್ತೆ. ಯಾಕೆ ಹೊರಗಡೆ ಬರುತ್ತೆ ಅಂತಂದರೆ ನಾವು ಹೇಳ್ತೀವಿ ಪ್ರತಿಯೊಂದು ಕವಚದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಎಲೆಕ್ಟ್ರಾನ್ಗಳಿಗೆ ಜಾಗ ಇರುತ್ತೆ. ಅದನ್ನು ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಪ್ಪ ಅಂದರೆ 2n²
2n² ಅಂತಕ್ಕಂತಹ ಒಂದು ಸೂತ್ರದ ಮುಖಾಂತರ ಪ್ರತಿಯೊಂದು ಒಂದು ಪರಮಾಣುವಿಲಿರ್ತಕ್ಕಂತಹ ಗರಿಷ್ಠ ಸಂಖ್ಯೆ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಲಿಕ್ಕೆ ಆ ಒಂದು ಸೂತ್ರವನ್ನು ಬಳಕೆ ಮಾಡ್ತೀವಿ. ಅಲ್ಲೇನಂತಕ್ಕಂಥದ್ದು ಕವಚಗಳ ಸಂಖ್ಯೆ ಅಂಥೇಳಿ ಅದನ್ನು ಹೇಳ್ತೀವಿ. ನೋಡಿ, ಈ ರೀತಿಯಾಗಿ ಏನಪ್ಪ ಅಂದರೆ ಇವಾಗ ನಾವು ಮತ್ತೊಂದು ಪ್ರೋಟಾನನ್ನು ಸೇರಿಸಿದ್ದೀನಿ. ಇವಾಗ ಏನಪ್ಪ ಅಂದರೆ ಅದು ಬೋರಾನ್ ಅಂತ ಕರಿತೀವಿ. ಇವಾಗ ಅಯಾನ್ ಇದೆ, ನಾನು ಸರಿ ಮಾಡ್ಲಿಕ್ಕೆ ನಾನು ಮಾಡಿದ್ದು ಮತ್ತೊಂದು ಎಲೆಕ್ಟ್ರಾನ್ ಸೇವನೆ ಮಾಡಿದೆ. ಆಮೇಲೆ ಇವಾಗ ಇಲ್ಲಿ ತಟಸ್ಥವಾಗಿರ್ತಕ್ಕಂಥ ಸ್ಥಿರವಾಗಿರ್ತಕ್ಕಂಥ ಬೀಜವಾಗಿದೆ. ಇವಾಗ ಮತ್ತೊಂದು ನಾನು ಏನು ಮಾಡಿದಪ್ಪ ಅಂದರೆ ಅದಕ್ಕೆ ಪ್ರೋಟಾನನ್ನು ಆ್ಯಡ್ ಮಾಡಿದಾಗ ಇಲ್ಲಿ ಕಾರ್ಬನ್ ಅಂತಕ್ಕಂಥದ್ದು ಬಂತು. ಕಾರ್ಬನ್ ಪರಮಾಣು ಸಂಖ್ಯೆ 6 ಇದೆ, ಪರಮಾಣು ರಾಶಿ ಸಂಖ್ಯೆ 11 ಇದೆ. ಇವಾಗ ಇದು ನಿಮಗೆ ಹೊಯ್ದಾಡ್ತಕ್ಕಂಥದ್ದು ಕಾಣ್ತಾ ಇದೆ. ಇದರಿಂದ ಏನು ಸೂಚನೆ ಮಾಡ್ತಿದ್ದು, ಒಂದು ಅಸ್ಥಿರವಾಗಿರ್ತಕ್ಕಂಥ ಬೀಜ. ಇವಾಗ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಮತ್ತೊಂದು ನ್ಯೂಟ್ರಾನ್ ಸೇರಿಸ್ಬಿಟ್ರೆ ಇವಾಗ ನೋಡಿ ಕಾರ್ಬನ್ 6, ಕಾರ್ಬನ್ ಪರಮಾಣು ರಾಶಿ ಸಂಖ್ಯೆ 12 ಆಯಿತು. ಇವಾಗ ಅದು ಸ್ಥಿರವಾಗಿರ್ತಕ್ಕಂಥ ಬೀಜವಾಯಿತು. ಇವಾಗ ಇನ್ನೇನಾಗಿದೆ, ಇದು ಅಯಾನ್ ರೂಪದಲ್ಲಿದೆ. ಇವಾಗ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಮತ್ತೊಂದು ಎಲೆಕ್ಟ್ರಾನನ್ನು ಅದಕ್ಕೆ ಸೇರ್ಪಡೆ ಮಾಡಿದೆ. ಅವಾಗ ಅದೇನಾಯಿತು, ತಟಸ್ಥವಾಗಿರ್ತಕ್ಕಂತಹ ಒಂದು ಪರಮಾಣು ಬೀಜವಾಗಿ ಪರಿವರ್ತನೆ ಆಗ್ತಾ ಇದೆ. ಇದೊಂಥರ ಅತ್ಯಂತ ಮೋಜು, ನಮಗೆ ಅತ್ಯಂತ ಖುಷಿ ಕೊಡ್ತಕ್ಕಂಥ ಒಂದು ಇಲ್ಲಿ ಚಟುವಟಿಕೆ ಅಂತ ಹೇಳ್ಬೋದು. ಸರಿ, ಈ ರೀತಿಯಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಈ ಒಂದು ಬೀಜ ಕೇಂದ್ರಕ್ಕೆ ಪ್ರೋಟಾನ್ ಮತ್ತು ನಾವು ನ್ಯೂಟ್ರಾನ್ಗಳನ್ನು ಸೇರಿಸ್ತಾ ಹೋದ ಹಾಗೆ ವಿಭಿನ್ನವಾಗಿರ್ತಕ್ಕಂತಹ ಒಂದು ಇದಾಗಿ ಪರಿವರ್ತನೆ ಆಗ್ತಾ ಹೋಗ್ತವೆ. ಇವಾಗ ನಾನು ನಿಮ್ಮ ಕೊನೆಗೆ ಏನಪ್ಪ ಅಂದರೆ ಇಲ್ಲೊಂದು ನಿಯಾನ್ ಬಗ್ಗೆ ಸ್ವಲ್ಪ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ನಿಯಾನ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಅಷ್ಟಕ ಜೋಡಣೆ ಉಳ್ಳ ಧಾತು. ಅಷ್ಟಕ ಜೋಡಣೆ ಉಳ್ಳ ಧಾತು ಅಂದರೆ ಏನಪ್ಪ ಅಂದರೆ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ಏನಿರ್ತಾವಪ್ಪ ಅಂದ್ರೆ 8 ಎಲೆಕ್ಟ್ರಾನ್ಗಳು ಇರ್ತಾವೆ. ಏನು ಹೆಸರು? 1 2 3 4 5 6 7 8 ಅಂದರೆ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ಏನಪ್ಪ ಅಂದರೆ ನಮ್ಗೆ ಗೊತ್ತಿದೆ ಗರಿಷ್ಠ ಏನಪ್ಪ ಅಂದರೆ 8 ಎಲೆಕ್ಟ್ರಾನ್ಗಳಿಗೆ ಜಾಗ ಇರುತ್ತೆ. ಆಮೇಲೆ ಇವುಗಳಿಗೆ ಎಲೆಕ್ಟ್ರಾನ್ಗಳನ್ನು ತೊಗೊಳಕ್ಕೂ ಜಾಗ ಇರಲ್ಲ, ಬಿಟ್ಕೊಡೋಕ್ಕೂ ಜಾಗ ಇರಲ್ಲ. ಆದ್ದರಿಂದ ಯಾವಾಗಲೂ ಏನಾಗಿರ್ತಾವಪ್ಪ ಅಂದರೆ ಒಂಥರ ಸೋಂಬೇರಿಯಾಗಿರ್ತಾವೆ, ಅಂದರೆ ಜಡವಾಗಿರ್ತವೆ, ರಾಸಾಯನಿಕವಾಗಿ ಜಡವಾಗಿರ್ತವೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಈ ಒಂದು ಅಷ್ಟಕ ಜೋಡಣೆ ಉಳ್ಳ ಧಾತುಗಳು ವಿಶೇಷವಾಗಿ ಪಾಲ್ಗೊಳ್ಳೋದಿಲ್ಲ. ಯಾಕಂದರೆ ಅವುಗಳ ವ್ಯಾಲೆನ್ಸ್ ಏನಾಗಿರುತ್ತಪ್ಪ ಅಂದರೆ ಇಲ್ಲಿ 0 ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸರಿ, ಈ ರೀತಿಯಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ನಾವು ಪರಮಾಣುಗಳನ್ನು ಸೃಷ್ಟಿ ಮಾಡಬಹುದು, ಅಥವಾ ವಿಭಿನ್ನವಾಗಿರ್ತಕ್ಕಂಥ ಪರಮಾಣುಗಳು ಏನಾಗಿರ್ತಪ್ಪ ಅಂದರೆ ಭಿನ್ನವಾಗಿರ್ತಕ್ಕಂಥ ಲಕ್ಷಣಗಳನ್ನು ಒಳಗೊಂಡಿರ್ತವೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಸಿಮ್ಯುಲೇಷನ್ ಮುಖಾಂತರ ನೋಡಿದ್ದೀವಿ. ಇದನ್ನು ನೀವೇನಾದರೂ ಮತ್ತೆ ನಿಮಗೆ ಸ್ವತಃ ಆಟ ಆಡಬೇಕಂತಂದರೆ ನೀವು ಈ ಒಂದು ಗೂಗಲ್ ಇದಕ್ಕೆ ಹೋಗಿಬಿಟ್ಟು ಅಲ್ಲಿ ಪೆಟ್ ಸಿಮ್ಯುಲೇಷನ್ ಅಂತಕ್ಕಂತಹ ಒಂದು ಸಿಮ್ಯುಲೇಷನ್ಗಳಿದ್ದಾವೆ. ಅದರಲ್ಲಿ ಹೋಗಿ ನೀವು ಇನ್ನೂ ಇದರಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ಒಂದು ಮಾದರಿಗಳಿದ್ದಾವೆ. ಅದರಲ್ಲಿ ನೀವು ಸಾಕಷ್ಟು ಏನಪ್ಪ ಅಂದರೆ ನೀವು ಅದ್ರ ಜೊತೆಗೆ ಆಟವಾಡಿ ನಿಮ್ಮ ಒಂದು ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲಿಗೆ ಒಂದು ಸಿಮ್ಯುಲೇಷನ್ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಿಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.